ಕ್ರಿಸ್ಮಸ್ ಗಿಫ್ಟ್ ಅಂತ ಮಾಡಿಲ್ಲ. ಬಟ್ ಏನೋ ಹಿಂಗೆ ನಾನು ರೇಗಿಸ್ಕೊಂಡು ಇವ್ರಿಗೆ ಹೇಳ್ತಾ ಇದ್ದೆ, ನನಗೆ ಏನಾದ್ರು ಕ್ರಿಸ್ಮಸ್ ಗಿಫ್ಟ್ ಕೊಡಿಸ್ತೀರಾ ಅಂತ. ಅದಕ್ಕೆ ಇವ್ರು ಹೇಳಿದ್ರು, ನೀನು ನಂಗೆ ಏನು ಕೊಡಿಸ್ತೀಯಾ ಅಂತ. ಸೊ ನಾನು ಇವತ್ತು ಅವ್ರು ಹಾಕ್ಕೊಂಡಿರೋ ಶರ್ಟ್ ಇತ್ತಲ್ವ, ಅದನ್ನು ನಾನು ಕೊಡಿಸಾದ್ಮೇಲೆ ಅವ್ರು, ಓಕೆ ನೀನು ನಾನು ಕ್ರಿಸ್ಮಸ್ ಗಿಫ್ಟ್ ಕೊಡಿಸಿದ್ಯಲ್ಲ, ಓಕೆ ಬಾ ನಾನು ನಿನ್ನ ಕರ್ಕೊಂಡೋಗಿ ಏನಾರು ಕೊಡಿಸ್ತೀನಿ ಅಂದರು. ಸೊ ನನಗೆ ಹ್ಯಾಂಡ್ ಬ್ಯಾಗ್ ತೊಗೊಂಡು ತುಂಬ ದಿನ ಆಗಿತ್ತು. ಅದಕ್ಕೆ ಆಯಿತು ಹ್ಯಾಂಡ್ ಬ್ಯಾಗ್ ನೋಡೋಣ ಅಂತ ಫಸ್ಟು ಆ್ಯಲನ್ ಸೋಲಿಗೆ ಬಂದೆ. ಎಲ್ಲ ಕಡೆ ಡಿಸ್ಕೌಂಟ್ ನಡೀತದೆ. ಹೇಗೆ ಅಂದರೆ ಬೈ ಒನ್ ಗೆಟ್ ಒನ್ ಫ್ರೀ ಆ ಥರ. ಅಂದರೆ ಈ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಒಂದು 6000 7000 ಇದ್ದರೆ ಸೊ ಇನ್ನೊಂದು ಫ್ರೀ ಆ ಥರ ಸಿಗುತ್ತೆ. ಸೊ ನೆಕ್ಸ್ಟ್ ಆ್ಯಲನ್ ಸೋಲಿಲಿ ಸಿಗಲಿಲ್ಲ ಅಂದ್ಬಿಟ್ಟು ವ್ಯಾನ್ ನ್ಯೂಸನ್ಗೆ ಬಂದೆ. ನನ್ನ ಹತ್ರ ಎಲ್ಲ ಕಲರ್ ಹ್ಯಾಂಡ್ ಬ್ಯಾಗ್ಸ್ ಇತ್ತು, ಬಟ್ ಬ್ರೌನ್ ಮತ್ತು ವೈಟ್ ಇರಲಿಲ್ಲ. ಸೊ ಐ ಚೂಸ್ ದೀಸ್ ಟು. ಸೊ ಬೇಸಿಕಲಿ ಬೈ ಒನ್ ಗೆಟ್ ಒನ್ ಫ್ರೀ ಆ ಥರ ಇರೋದು. ನೋಡ್ತಾ ಇದ್ದೀನಿ ಇನ್ನು ಯಾವ್ಯಾವ ಶೇಡ್ಸ್ ಇದೆ ಅಂತ. ಈ 2 ಹ್ಯಾಂಡ್ ಬ್ಯಾಗ್ಸ್ನ ಚೂಸ್ ಮಾಡಿದೆ. ಒಂದು ಈ ಥರ ಶಾರ್ಟ್ ಇರೋದು, ಇನ್ನೊಂದು ವೈಟ್ ಬೇಕಿತ್ತು ನನಗೆ. ಇದು ಲಾಂಗ್ ಆರು ಮಾಡ್ಕೋಬೋದು ವೈಟ್ ಒನ್ನ, ಅಥವಾ ಶಾರ್ಟ್ ಆಗಿ ಜಸ್ಟ್ ಹಾಗೆ ಇಟ್ಕೋಬೋದಾಯ್ತು. ಸೊ ಇದು ಆ್ಯಕ್ಚುಲಿ ವೈಟ್ ಕಲರು ಎಷ್ಟು ಗೊತ್ತಾ, 4000 5000 ಇದೆ ಅನಿಸುತ್ತೆ. ಸೊ ಅದ್ರ ಬಿಲ್ ಬಂತು. ಅಂದರೆ ಲೆಕ್ಕ ಹಾಕ್ಕೊಳ್ಳಿ, 5000ಅಲ್ಲಿ 2 ಹ್ಯಾಂಡ್ ಬ್ಯಾಗ್ ಸಿಕ್ದಂಗೆ ಆಯಿತು. ಸೊ ಅದಾದಮೇಲೆ ಓಕೆ ಅಂತ ಹೇಳಿ ಡಿನ್ನರ್ಗೆ ಹೋಗೋಣ ಅಂತ ಡಿನ್ನರ್ಗೆ ಕರ್ಕೊಂಬಂದರು. ಇಟ್ ವಾಸ್ ವೆರಿ ನೈಸ್. ನೋಡಿ, ನಮ್ಮ ಮನೆ ಪಕ್ಕನೇ ಇರೋದು ಮಾಲು. ನಾವೆಲ್ಲೂ ಹೋಗಬೇಕು ಅಂತಲೇ ಇಲ್ಲ, ಮನೆಯಿಂದ ಕಾಲಿಟ್ಟರೆ ಸಾಕು ಎಲ್ಲ ಅಲ್ಲಲ್ಲೇ ಸಿಗುತ್ತೆ. ಸೊ ವಿ ಹ್ಯಾಡ್ ನೈಸ್ ಡಿನ್ನರ್ ಆ್ಯಂಡ್ ಗೈಸ್ಟ್. ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಆ್ಯಂಡ್ ಪೀಸ್ಫುಲ್ ಈವ್ನಿಂಗ್.